ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಒಕ್ಕಲಿಗ ನಾಯಕರ ಸಭೆ ನಡೆದಿದೆ. ಡಿಕೆ ಸುರೇಶ್ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಆಗಿದೆ. ಲೋಕಸಭಾ ಚುನಾವಣಾ ಬಳಿಕ ಒಕ್ಕಲಿಗ ನಾಯಕರ ಸಭೆ ಇದೆ. ಡಿಕೆ ಸುರೇಶ್ ನಿವಾಸದಲ್ಲಿ ನಡೆದಂತಹ ಮೀಟಿಂಗ್ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಭೆ ನಡೆಸಲಾಗಿದೆ. ಒಕ್ಕಲಿಗ ನಾಯಕರ ಜೊತೆಯಲ್ಲಿ ಒಕ್ಕಲಿಗ ಸಚಿವರು, ಶಾಸಕರು, ವಿಧಾನ ಪರಿಷತ್ನ ಸದಸ್ಯರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಚುನಾವಣೆಯಲ್ಲಿ ಪರಾಜಿತ ಒಕ್ಕಲಿಗ ಅಭ್ಯರ್ಥಿಗಳು ಕೂಡ ಭಾಗಿಯಾಗಿದ್ದರು. ಒಕ್ಕಲಿಗ ನಾಯಕತ್ವ ಡಿಕೆಶಿಗೆ ಕೈ ತಪ್ಪಿ ಹೋಗ್ತಾ ಇರುವ ಬೆನ್ನಲ್ಲೇ ಈ ಮಹತ್ವದ ಸಭೆ ಕರೆಯಲಾಗಿತ್ತು. ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಗೆ ಈ ಬಾರಿ ಹಿನ್ನಡೆಯಾಗಿದೆ. ಈ ಬಗ್ಗೆ ಚರ್ಚೆ ಆಯಿತು. ಸಂಘಟನೆ ಪರಿಣಾಮಕಾರಿಯಾಗಿ ಮಾಡೋದು ಹೇಗೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರೆ ಸಭೆಯಲ್ಲಿ. 6 ಒಕ್ಕಲಿಗ ಅಭ್ಯರ್ಥಿಗಳ ಪೈಕಿ ಹಾಸನದಲ್ಲಿ ಮಾತ್ರ ಗೆಲುವಾಗಿರೋದು. ಹಳೆ ಮೈಸೂರಲ್ಲಿ ಹಿನ್ನಡೆಗೆ ಒಕ್ಕಲಿಗ ಸಮುದಾಯ ಕಾರಣ ಅನ್ನುವಂತ ಟೀಕೆ ಕೇಳಿ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಸಭೆ ಕರೆಯಲಾಗಿತ್ತು. ಡಿಕೆಶಿ ನೇತೃತ್ವದಲ್ಲಿ ನಡೆದಂತಹ ಕಾಂಗ್ರೆಸ್ ಒಕ್ಕಲಿಗ ನಾಯಕರ ಸಭೆಯಲ್ಲಿ ಒಕ್ಕಲಿಗ ನಾಯಕರು ಭಾಗಿಯಾಗಿದ್ರು. ಲೋಕಸಭೆ ಫಲಿತಾಂಶದ ಹಿನ್ನೆಲೆಯಲ್ಲಿ ಆತ್ಮಾವಲೋಕನ ಸಭೆಯನ್ನ ಕರೆಯಲಾಗಿತ್ತು. ನಿರೀಕ್ಷಿತ ಮಟ್ಟದಲ್ಲಿ ಸೀಟು ಗೆಲ್ಲಲಾಗಿಲ್ಲ ಎನ್ನುವುದು ಚರ್ಚೆಯಾಯಿತು ಅಂತ ಡಿಕೆಶಿ, ಸಿದ್ದರಾಮಯ್ಯ ಅಣ್ಣ ತಮ್ಮಂದಿರ ತರ ಕೆಲಸ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ನಮ್ಮ ಒಕ್ಕಲಿಗ ಸಮುದಾಯದ ನಾಯಕ ಅಂತ ಸಭೆ ಬಳಿಕ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ನಾವು 1 ಸೀಟ್ ಗೆದ್ದಿದ್ದೀವಿ, 9 ಸೀಟ್ ಗೆದ್ದಿದ್ದೀವಿ. 1 ಸೀಟ್ ಹಿಂದೆ ಇದ್ದಾಗ 9 ಸೀಟ್ ಗೆದ್ದಿದ್ದೀವಿ. ಮುಂದೆ ಪಕ್ಷನ ಸ್ಟ್ರೆಂಥನ್ ಮಾಡಲಿಕ್ಕೆ ನಮ್ಮ ಕಮ್ಯುನಿಟಿನಲ್ಲಿ ನಾವೇನು ಕಾಂಟ್ರಿಬ್ಯೂಟ್ ಮಾಡಬೇಕು ಪಾರ್ಟಿಗೆ, ನಮ್ಮ ಪಾರ್ಟಿ ನಮಗೆ ಜಾಸ್ತಿ. ನಮ್ಮ ಕಮ್ಯುನಿಟಿನ ನಾವು ಹೆಚ್ಚು ಕಾಂಗ್ರೆಸ್ಗೆ ಪ್ರಬಲವಾಗಿ ನಿಲ್ಲೋ ಥರದ ಮಾಡಬೇಕು ಅನ್ನೋದಷ್ಟೇ ಜನರಲ್ಲಾಗಿ ಡಿಸ್ಕಷನ್. ಡಿ ಕೆ ಶಿವಕುಮಾರ್ ಒಕ್ಕಲಿಗರ ಲೀಡರ್ಶಿಪ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು ಇವರು ಅಣ್ಣ ತಮ್ಮದಿರ್ತಾರೆ ಕೆಲಸ ಮಾಡ್ತಾರೆ. ನಮ್ಮ ಒಕ್ಕಲಿಗ ಲೀಡರ್ಶಿಪ್ ಡಿ ಕೆ ಶಿವಕುಮಾರ್ ಕೈಲಿ ಇದೆ. ಸೊ ಸಿದ್ದರಾಮಯ್ಯನವರು ಅವ್ರದ್ದು ಡಿಫರೆನ್ಸ್ ಇಲ್ಲದೆ ಇದ್ರೂ ಈ ರೀತಿ ಹಿನ್ನಡೆ ಆಗಿದೆ. ಇದನ್ನು ಸರಿಪಡಿಸ್ಕೋಬೇಕು ಅನ್ನೋದು ಅಷ್ಟೇ ಬಿಟ್ಟರೆ ಏನು ಬೇರೆ. ಈಗ ನಾವು ಸೋತಿದ್ದೀವಿ ಅಂತಿಲ್ಲ, 1ರಿಂದ 9 ಗೆದ್ದಿದ್ದೀವಿ. ಪಕ್ಷ ತೀರ್ಮಾನ ಮಾಡ್ತಾರೆ, ಅವ್ರು ನಿಂತ್ಕೊಳ್ಳಲ್ಲ ಅಂತ ಹೇಳವ್ರೆ. ಪಕ್ಷ ಅಧ್ಯಕ್ಷರೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೋತಾರೆ ಅದಾಗ ನಾವು 1 ಸೀಟ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಕಾಂಗ್ರೆಸ್ ಒಕ್ಕಲಿಗರ ನಾಯಕರ ಸಭೆಯನ್ನ ನಿನ್ನೆ ಡಿಕೆ ಶಿವಕುಮಾರ್ ಅವರು ಕರೆದಿದ್ರು. ನಿನ್ನೆಯ ಸಭೆಯ ಹೈಲೈಟ್ಸ್ ಏನು? ಪ್ರಗತಿ, ಬಹಳ ಪ್ರಮುಖವಾಗಿ ಲೋಕಸಭಾ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ನಿರೀಕ್ಷಿತ ಗುರಿಯನ್ನ ತಲುಪಲಿಕ್ಕೆ ಸಾಧ್ಯ ಆಗಿಲ್ಲ. ಹಳೆ ಮೈಸೂರು ಅಂದಾಗ ಇದು ಒಂದ್ ರೀತಿ ಒಕ್ಕಲಿಗರ ಬೆಲ್ಟ್ ಅಂತಾನೆ ಕರೆಯಲ್ಪಡುತ್ತೆ. ಹಾಗಾಗಿ ಒಕ್ಕಲಿಗರ ಡಾಮಿನೆನ್ಸ್ ಇರುವಂತಹ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಸ್ಥಾನಗಳು ಬಂದಿಲ್ಲ. ಹಾಸನ ಹೊರತುಪಡಿಸಿದ್ರೆ ಹಳೆ ಮೈಸೂರು ಭಾಗದ ಯಾವ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲೋದಕ್ಕೆ ಆಗಿಲ್ಲ. ಹೀಗಾಗಿನೇ ಈಗ ಕಾಂಗ್ರೆಸ್ನ ಒಳಗಡೆ ಶುರುವಾಗಿರುವಂತ ಅಂತರ್ಯುದ್ಧದಲ್ಲಿ ಜಾತಿ ಮತ್ತು ಸಮುದಾಯ ವಿಚಾರ ಮುನ್ನೆಲೆಗೆ ಬಂದಿದೆ. ಒಕ್ಕಲಿಗ ನಾಯಕರು ಡಿಸಿಎಂ ಆಗಿದ್ರು ಕೂಡ, ಸಚಿವರಾಗಿದ್ರು ಕೂಡ ಈ ಕ್ಷೇತ್ರಗಳಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಹಳೆ ಮೈಸೂರು ಭಾಗದಲ್ಲಿ ಹಿನ್ನಡೆ ಆಗೋದಕ್ಕೆ ಒಕ್ಕಲಿಗ ಸಮುದಾಯದ ನಾಯಕರೇ ಕಾರಣ ಅನ್ನುವಂತಹ ಟೀಕೆಗಳು ವ್ಯಕ್ತವಾಗಿತ್ತು. ಸೊ ಹಾಗಾಗಿನೇ ನಿನ್ನೆ ಡಿ ಕೆ ಸುರೇಶ್ ಅವರ ಮನೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಡಿನ್ನರ್ ಮೀಟಿಂಗ್ ಕರೆದಿದ್ರು. ಈ ಮೀಟಿಂಗ್ ನಲ್ಲಿ ಎಲ್ಲರೂ ಸಹ ಭಾಗಿಯಾಗಿ ಒಕ್ಕಲಿಗರು ನಮ್ಮನ್ನ ಕೈ ಬಿಟ್ಟಿಲ್ಲ ಅನ್ನುವಂತಹ ವಾದವನ್ನ ಸಭೆಯಲ್ಲಿ ಮಂಡಿಸಿದ್ದಾರೆ. ಜೊತೆಗೆ ಮುಂಬರುವಂತಹ ಚುನಾವಣೆಗಳಲ್ಲಿ ಈ ಹಳೆ ಮೈಸೂರು ಭಾಗವನ್ನ ಹೇಗೆ ಸ್ಟ್ರೆಂಥನ್ ಮಾಡಬೇಕು, ಹೇಗೆ ಪಕ್ಷವನ್ನ ಗಟ್ಟಿಗೊಳಿಸಬೇಕು ಅನ್ನೋದರ ಕುರಿತಾಗಿಯೂ ಕೂಡ ಬಹಳ ಗಂಭೀರವಾದ ಚರ್ಚೆ ನಡೆದಿದೆ. ಜೊತೆಗೆ ಪಕ್ಷದ ಒಳಗೆ ಅಂದ್ರೆ ಸರ್ಕಾರದ ಒಳಗೆ ವ್ಯಕ್ತವಾಗ್ತಿರುವಂತಹ ಅಭಿಪ್ರಾಯ ಏನಿದೆ, ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯ ನಮ್ಮ ಕೈ ಹಿಡಿಲಿಲ್ಲ ಅನ್ನುವಂಥದ್ದು ಅದು ಸುಳ್ಳು ಅನ್ನೋದನ್ನ ಸಾಬೀತು ಮಾಡಬೇಕು ಅನ್ನುವಂಥದ್ದನ್ನು ಕುರಿತಾಗಿ ಕೂಡ ಅಂಕಿ ಅಂಶಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಎಲ್ಲಿ ಒಕ್ಕಲಿಗರು ನಮ್ಗೆ ಹೆಚ್ಚಾಗಿ ವೋಟ್ ಮಾಡಿದ್ದಾರೆ, ಪರ್ಸೆಂಟೇಜ್ ಏನು, ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಹೇಗಿತ್ತು, ಈಗ ಹೇಗಿದೆ ಅನ್ನೋದ್ರ ಕುರಿತಾಗಿ ಒಂದು ಡೀಟೇಲ್ ಅನ್ನ ತೆಗೆದುಕೊಂಡು ಆ ಮೂಲಕ ಉತ್ತರ ಕೊಡುವಂತಹ ಪ್ರಯತ್ನವನ್ನು ಕೂಡ ಒಕ್ಕಲಿಗ ಸಮುದಾಯ ಮಾಡೋದಕ್ಕೆ ತೀರ್ಮಾನ ಮಾಡಿದೆ. ಪ್ರಗತಿ, ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.